ಫ್ರೆಂಡ್ಸ್ ಯೂಟ್ಯೂಬನ್ನು ಯೂಸ್ ಮಾಡ್ತಿದ್ದೀರಾ? ಯೂಟ್ಯೂಬ್ ಯೂಸ್ ಮಾಡ್ತಾ ನಿಮ್ಮದು 1 GB ಡಾಟಾ ಕೆಲವೇ ಕ್ಷಣದಲ್ಲಿ ಖಾಲಿ ಆಗ್ತಿದೆಯಾ? 100% ಡಾಟಾ ಖಾಲಿಯಾಗಿದೆ ಅಂತ ನಿಮಗೆ ಮೆಸೇಜ್ ಬರ್ತಿದೆಯಾ? ಹಾಗಾದರೆ ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ಸಿಂಪಲ್ಲಾಗಿ ನೀವು 4 ಸೆಟ್ಟಿಂಗ್ ಮಾಡಿದ್ರಾಯಿತು. ಒಮ್ಮೆ ಮಾಡುವಂಥದ್ದು ಒನ್ ಟೈಮ್ ನೀವು ಮಾಡಿದ್ರಾಯಿತು. ತದನಂತರ ನೀವು 24 ಅವರ್ಸ್ ನಾನು ನಿಮಗೆ ಚಾಲೆಂಜ್ ಮಾಡಿ ತಿಳಿಸ್ಕೊಡ್ತೀನಿ. ಬೆಳಗ್ಗೆಯಿಂದ ರಾತ್ರಿ ತನಕ ನೀವು 24 ಅವರ್ಸ್ ಯೂಟ್ಯೂಬಲ್ಲಿ ಎಷ್ಟು ವೀಡಿಯೋಸ್ ನೋಡಿ, ಮೂವೀಸ್ ನೋಡಿ, ರೀಲ್ಸ್ ನೋಡಿ ಅಥವಾ ಯಾವುದೋ ಸಾಂಗ್ಸನ್ನು ಕೇಳ್ತೀರಿ, ಏನೇ ಮಾಡಿ ನಿಮಗೆ 24 ಗಂಟೆ ಬರುತ್ತೆ. ಹೌದು, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ನೀವು ಬೇಕಿದ್ರೆ ಎಷ್ಟು ನೀವು ರೀಲ್ಸ್ ನೋಡಿ, ಮೂವೀಸನ್ನು ವಾಚ್ ಮಾಡಿ, ನಿಮ್ಮ ಯೂಟ್ಯೂಬ್ ಡಾಟಾ ಖಾಲಿ ಆಗಲ್ಲ. ನೀವು 1 GB ಡಾಟಾ ಇರ್ಬೋದು, ಒಂದು ದಿನಕ್ಕೆ 1 GB ಡಾಟಾ ಇರ್ಬೋದು, 2 GB ಡಾಟಾ ಇರ್ಬೋದು, ಯಾವುದೇ ಕಾರಣಕ್ಕೂ ಖಾಲಿ ಆಗಲ್ಲ. ಹೌದು, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ಬಾರಿ ಮಾಡೋಕ್ಕಿರುವಂಥದ್ದು ಕೇವಲ ಒನ್ ಟೈಮ್ ನೀವು 4 ಸೆಟ್ಟಿಂಗ್ ಸಿಂಪಲ್ಲಾಗಿ ಎನೇಬಲ್ ಮಾಡಿದ್ರೆ ಸಾಕು. ಮತ್ತು 2025ರಲ್ಲಿ ನೀವು ಯೂಟ್ಯೂಬ್ ನೋಡ್ತಾ ನಿಮ್ಮ ಡಾಟಾ ಬೇಗನೆ ಖಾಲಿ ಆಗ್ತಿದ್ರೆ ಸಿಂಪಲ್ಲಾಗಿ ಪ್ರತಿಯೊಬ್ಬರು ಇದನ್ನು ಮಾಡ್ಕೊಳ್ಳಿ. ಇದನ್ನು ನೀವು ಮಾಡಿದ್ದೇ ಹೋದಾದರೆ ತದನಂತರ ನೀವು ಬೆಳಗ್ಗೆಯಿಂದ ರಾತ್ರಿ ತನಕ ಯೂಟ್ಯೂಬಲ್ಲಿ ಎಷ್ಟೇ ರೀಲ್ಸ್ ನೋಡಿ, ಎಷ್ಟೇ ಮೂವಿ ನೋಡಿ, ಎಷ್ಟೇ ಮ್ಯೂಸಿಕ್ ಕೇಳಿ, ಯಾವುದೇ ಕಾರಣಕ್ಕೂ ನಿಮಗೆ ನಿಮ್ಮ 1 GB ಡಾಟಾ ಅಥವಾ 1.5 GB ಡಾಟಾ ಯಾವುದೇ ಕಾರಣಕ್ಕೂ ಖಾಲಿ ಆಗಲ್ಲ. ನೀವು ಏನು ಮಾಡಬೇಕು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಲಾಸ್ ಆಗುತ್ತೆ. ಪ್ರತಿಯೊಬ್ಬರು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಮೊದಲಾಗಿ ಪ್ಲೇಸ್ಟೋರಿಗೆ ಹೋಗಿ ಯೂಟ್ಯೂಬನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಬಂದಿದ್ದರೆ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನೀವು ಇಲ್ಲಿ 4 ಸೆಟ್ಟಿಂಗ್ ಮಾಡಬೇಕು. ಯಾವ ಸೆಟ್ಟಿಂಗ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ನೀವು ಒಂದು ಸೆಟ್ಟಿಂಗ್ ಮಾಡಿದರೆ ಆಗಲ್ಲ, 4ರಲ್ಲಿ 4 ಸೆಟ್ಟಿಂಗ್ ಮಾಡಬೇಕು. ಒಂದು ಸೆಟ್ಟಿಂಗ್ ಮಾಡಿ ಸ್ಕಿಪ್ ಮಾಡಿದರೆ ಆಗಲ್ಲ, 4ರಲ್ಲಿ 4 ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಕೇಸ್ ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಮೊದಲಾಗಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಬೇಕಾಗುತ್ತೆ. ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿದರೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಕೂಡ ಸಿಗುತ್ತೆ. ಹಾಗಾಗಿ ಲೈಕ್ ಮಾಡಿದ ನಂತರ ಪ್ರತಿಯೊಬ್ಬರು ಕೆಳಗೆ ಸ್ಕ್ರಾಲ್ ಡೌನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನೀವು ಎಷ್ಟು GB ಡಾಟಾ ಯೂಸ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. 1 GB ಡಾಟಾ ಒಂದು ದಿನಕ್ಕಾದರೆ 1 GB ಡಾಟಾ ಪರ್ ಡೇ ಅಂತ ಹಾಕಿ, 1.5 GB ಡಾಟಾ ಆದರೆ 1.5 GB ಡಾಟಾ ಅಂತ ಹಾಕಿ, 2 GB ಡಾಟಾ ಪರ್ ಡೇ ಆದರೆ 2 GB ಡಾಟಾ, ಏರ್ಟೆಲ್ ಆದರೆ ಏರ್ಟೆಲ್, ಜಿಯೋ ಆದರೆ ಜಿಯೋ ಅಥವಾ ಬೇರೆ ಸಿಮ್ ಆದರೆ ಅದರ ನೇಮನ್ನು ಕರೆಕ್ಟ್ ಕಮೆಂಟ್ ಮಾಡಿ. ಇದನ್ನ ಕಮೆಂಟ್ ಮಾಡಿದ ನಂತರ ಜೊತೆಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲೇ ಸೆಟ್ಟಿಂಗ್ ನಾನು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಓಪನ್ ಮಾಡ್ತಿದ್ದಕ್ಕೆ ನೀವು ನೋಡ್ಕೋಬೋದು. ಇಲ್ಲಿ ಏನಾಗುತ್ತೆ, ಡೈರೆಕ್ಟಾಗಿ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಿದೆ. ನೋಡ್ಬೋದು, ಇಲ್ಲಿ ವಿಡಿಯೋ ಬಂದುಬಿಟ್ಟು ಡೈರೆಕ್ಟಾಗಿ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಿದೆ. ಕೇಸ್ ಇಲ್ಲಿ ಚೆಕ್ ಮಾಡ್ಬೋದು. ಯೂಟ್ಯೂಬಲ್ಲಿ ನಾನು ಈ ರೀತಿಯಾಗಿ ಸ್ಕ್ರಾಲ್ ಮಾಡ್ತಿದ್ದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಇಲ್ಲಿ ಆಟೋಮೆಟಿಕ್ ಪ್ಲೇ ಆಗ್ತಿದೆ. ಈ ರೀತಿಯಾಗಿ ನಿಮ್ಮ ಮೊಬೈಲಲ್ಲಿ 100ಕ್ಕೆ 100 ಪ್ಲೇ ಆಗ್ತಿರುತ್ತೆ. ನೀವು ಬೇಕಿದ್ರೆ ಚೆಕ್ ಮಾಡಿ ನೋಡಿ. ಈ ರೀತಿ ಪ್ಲೇ ಆಗ್ತಿದೆ ಅಂತ ಹೇಳಿದ್ರೆ ಸುಮ್ಮನೆ ಪ್ಲೇ ಆಗಲ್ಲ, ನಿಮ್ಮ ಡಾಟಾ ಇಲ್ಲಿ ಕನ್ಸ್ಯೂಮ್ ಆಗ್ತಿರುತ್ತೆ. ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಿದೆ ಅಂತ ಹೇಳಿದ್ರೆ ಸೊ ಇವಾಗ ನಿಮ್ಮ ಡಾಟಾ ಇಲ್ಲಿ ಕನ್ಸ್ಯೂಮ್ ಆಗ್ತಿರುತ್ತೆ. ನಿಮ್ಮ ಡಾಟಾವನ್ನು ಕನ್ಸ್ಯೂಮ್ ಮಾಡಿ ಇಲ್ಲಿ ವಿಡಿಯೋ ಪ್ಲೇ ಆಗ್ತಿರುತ್ತೆ. ಈ ವಿಡಿಯೋನ ಪ್ಲೇ ಮಾಡೋಂಥ ಅಗತ್ಯ ಇರಲ್ಲ, ಇದನ್ನು ಇಷ್ಟನೂ ಇರಲ್ಲ. ಬಟ್ ಇದು ಯೂಟ್ಯೂಬ್ ಹೋಮ್ ಪೇಜ್ನ ಸ್ಕ್ರಾಲ್ ಮಾಡ್ತಿರುವಾಗ ಈ ರೀತಿಯಾಗಿ ಪ್ಲೇ ಆಗ್ತಿರುತ್ತೆ. ಇದರಿಂದ ನಿಮ್ಮ ಡಾಟಾ ಖಾಲಿ ಆಗುತ್ತೆ. ಇಮಿಡಿಯೇಟ್ ಆಗಿ ನಿಮ್ಮ ಡಾಟಾ ಸೇವ್ ಆಗಬೇಕಂದ್ರೆ, ನಿಮ್ಮ ಡಾಟಾ ಖಾಲಿ ಆಗಬೇಕಂದ್ರೆ ಈ ಸೆಟ್ಟಿಂಗನ್ನು ಆಫ್ ಮಾಡಬೇಕು. ಆಫ್ ಮಾಡಬೇಕಂದ್ರೆ ಬಾಟಮಲ್ಲಿ ಇಲ್ಲಿ ಯು ಅಂತ ಇರುತ್ತೆ ನಿಮ್ಮ ಪ್ರೊಫೈಲು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ ಆಪ್ಷನ್ ಇರುತ್ತೆ, ರೈಟ್ ಸೈಡಲ್ಲಿ ಟಾಪಲ್ಲಿ. ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಜನರಲ್ ಅಂತಿದೆ ಫಸ್ಟ್ ಆಪ್ಷನು. ಸೊ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜನರಲ್ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ನೀವು ಇದನ್ನು ಆಫ್ ಮಾಡಬೇಕು. ಪ್ಲೇ ಇನ್ ಫೀಡ್ ಅಂತಿದೆ, ನೋಡ್ಬೋದು, ಪ್ಲೇ ಬ್ಯಾಕ್ ಇನ್ ಫೀಡ್ ಅಂತಿದೆ. ಇಮಿಡಿಯೇಟ್ ಇದನ್ನು ನೀವು ಆಫ್ ಮಾಡಬೇಕು. ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಆಲ್ವೇಸ್ ಆನ್ ಅಂತ ಇರುತ್ತೆ. ಇದನ್ನು ಇಲ್ಲಿ ವೈಫೈ ಇದ್ದರೆ ವೈಫೈ ಆನ್ಲಿ ಇಡ್ಬೋದು, ಇಲ್ಲಾಂದರೆ ಆಫ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು, ಇಲ್ಲಿ ಪ್ಲೇ ಬ್ಯಾಕ್ ಇನ್ ಫೀಡ್ ಅಂತಿದೆ, ಇದು ಆಫ್ ಮಾಡಿದ್ದೀನಿ. ಇವಾಗ ಇದು ಆಟೋಮೆಟಿಕಲಿ ಬ್ಯಾಕ್ಗ್ರೌಂಡಲ್ಲಿ ಆ ಹೋಮ್ ಪೇಜಲ್ಲಿ ಪ್ಲೇ ಆಗಲ್ಲ. ನಿಮಗೆ ತೋರಿಸ್ಕೊಡ್ತೀನಿ. ಗೈಸ್, ಇಲ್ಲಿ ನೋಡ್ಬೋದು ಹೋಮ್ ಪೇಜಿನ ಬಂದಿದ್ದೀನಿ. ಇಲ್ಲಿ ಯಾವುದು ಕೂಡ ವಿಡಿಯೋ ಡೈರೆಕ್ಟಾಗಿ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಿಲ್ಲ. ನೋಡ್ಬೋದು, ಡೈರೆಕ್ಟಾಗಿ ತಮ್ಮಲ್ಲಿ ಮಾತ್ರ ನೀವು ಕಾಣಿಸ್ತಾ ಇದೆ, ಇಲ್ಲಿ ಪ್ಲೇ ಆಗ್ತಿಲ್ಲ ಅಂದರೆ ನಿಮ್ಮ ಡಾಟಲ್ಲಿ ಸೇವ್ ಆಗ್ತಿದೆ. ಇಂಪಾರ್ಟೆಂಟ್ ಈ ಸೆಟ್ಟಿಂಗ್ ನೀವು ಮಾಡ್ಕೋಬೇಕಾಗುತ್ತೆ ಒಂದು ಸೆಟ್ಟಿಂಗಲ್ಲಿ. ಗೈಸ್, ಒಂದು ಸೆಟ್ಟಿಂಗ್ ಆದ ನಂತರ ಇನ್ನು 3 ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. ಯಾಕಂದರೆ ಎಲ್ಲ ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಇನ್ನು 3 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ, ಅದು ಕೂಡ ವೆರಿ ಇಂಪಾರ್ಟೆಂಟು. 2ನೇ ಸೆಟ್ಟಿಂಗಲ್ಲಿ ನಾನು ಈಗ ಸಿಂಪಲ್ಲಾಗಿ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ. ನೋಡ್ಬೋದು, ಒಂದು ವಿಡಿಯೋ ಪ್ಲೇ ಆಗ್ತಿದೆ. ಈ ವಿಡಿಯೋ ನೋಡ್ಬೋದು, ಇಲ್ಲಿ ಇವಾಗ ಹೈಯರ್ ಕ್ವಾಲಿಟಿಯಲ್ಲಿ ಪ್ಲೇ ಆಗ್ತಿದೆ. ನಾನು ಯಾವುದೇ ವಿಡಿಯೋ ಕ್ಲಿಕ್ ಮಾಡಿದ್ರು ಕೂಡ ನೀವು ಚೆಕ್ ಮಾಡ್ಕೋಬೋದು, ಇದು ಹೈಯರ್ ಕ್ವಾಲಿಟಿಯಲ್ಲಿ ಪ್ಲೇ ಆಗ್ತಿದೆ ಅಂತ ಹೇಳಿದ್ರೆ ಇದು ನಿಮ್ಮ ಫೋನಲ್ಲಿ ಡಿಫಾಲ್ಟ್ ಆಗಿ ಸೆಟ್ಟಿಂಗ್ ಆಗಿರುತ್ತೆ. ಇದನ್ನು ನೀವು ಆಫ್ ಮಾಡಬೇಕು. ಸಿಂಪಲ್ಲಾಗಿ ನಾನು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು, ಕ್ವಾಲಿಟಿ ನೋಡ್ಬೋದು, ಹೈಯರ್ ಪಿಕ್ಚರ್ ಕ್ವಾಲಿಟಿ ಅಂತಿದೆ. ಹೈಯರ್ ಪಿಕ್ಚರ್ ಕ್ವಾಲಿಟಿ ಅಂತ ಹೇಳಿದ್ರೆ ಏನು ನೀವು ಯಾವುದೆಲ್ಲ ವೀಡಿಯೋ ನೋಡ್ತೀರಿ ಎಲ್ಲವೂ ಕೂಡ ಹೈಯರ್ ಕ್ವಾಲಿಟಿಯಲ್ಲಿ ಪ್ಲೇ ಆಗ್ತಿರುತ್ತೆ. ಅಂದರೆ ನಿಮ್ಮ ಡಾಟಾ ಬೇಗನೆ ಖಾಲಿ ಆಗ್ತಿರುತ್ತೆ. ಸೊ ಕೆಲವೊಂದು ವೀಡಿಯೋ ಏನಾಗಿರುತ್ತೆ ನಮಗೆ ಹೈಯರ್ ಕ್ವಾಲಿಟಿಯಲ್ಲಿ ಅಗತ್ಯ ಇರಲ್ಲ. ನಾವು ಸಿಂಪಲ್ಲಾಗಿ ಅವ್ರು ಏನು ಹೇಳಿರ್ತಾರೆ ಅದನ್ನು ಮಾತ್ರ ಕೇಳಿಸ್ಕೊಳ್ಳೋದಿರುತ್ತೆ. ಏನು ವಿಡಿಯೋದಲ್ಲಿ ಪ್ಲೇ ಆಗ್ತಿರುತ್ತೆ ಅದು ನಮ್ಗೆ ಅಗತ್ಯ ಇರಲ್ಲ. ಸೊ ಇಂಥ ಕೇಸಲ್ಲಿ ಏನಾಗುತ್ತೆ, ನೀವು ಇಲ್ಲಿ ಹೈಯರ್ ಕ್ವಾಲಿಟಿಯನ್ನು ಬೈ ಡಿಫಾಲ್ಟ್ ಆಗಿ ಸೆಟ್ಟಿಂಗಲ್ಲಿ ಆನ್ ಇರೋದ್ರಿಂದ ನೀವು ಯಾವುದೇ ವೀಡಿಯೋ ಪ್ಲೇ ಮಾಡಿದ್ರು ಕೂಡ ಅದು ಹೈಯರ್ ಕ್ವಾಲಿಟಿಯಲ್ಲಿ ಪ್ಲೇ ಆಗುತ್ತೆ. ಹೈಯರ್ ಕ್ವಾಲಿಟಿ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಒಂದು ವೀಡಿಯೋ ನೋಡಿದಾಗ ನಿಮಗೆ 30 MB ಖಾಲಿ ಆಗ್ತಿದ್ರೆ ಈ ರೀತಿ ಸೆಟ್ಟಿಂಗ್ ಆನ್ ಇದ್ದಾಗ 200 MB ಖಾಲಿ ಆಗುತ್ತೆ ಒಂದು ವೀಡಿಯೋ ನೀವು ನೋಡುವಾಗ. ಹಾಗಾಗಿ ಇಮಿಡಿಯೇಟ್ ಆಗಿ ಇದನ್ನು ಆಫ್ ಮಾಡಬೇಕು. ಹೈಯರ್ ಕ್ವಾಲಿಟಿ ನೀವು ಆಫ್ ಮಾಡಬೇಕಂದ್ರೆ ಸಿಂಪಲ್ಲಾಗಿ ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಮತ್ತೆ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ
ಗೈಸ್ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ನಿಮಗೆ ವಿಡಿಯೋ ಆ್ಯಂಡ್ ಆಡಿಯೋ ಪ್ರಿಫರ್ಸ್ ಅಂಡರಲ್ಲಿ ಇಲ್ಲಿ ಡಾಟಾ ಸೇವಿಂಗ್ ಅಂತ ಬರುತ್ತೆ, ಚೆಕ್ ಮಾಡ್ಕೋಬೋದು. ಈ ಡಾಟಾ ಸೇವಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟಾಪಲ್ಲಿ ಇಲ್ಲಿ ಡಾಟಾ ಸೇವಿಂಗ್ ಆಫ್ ಇರುತ್ತೆ, ಸಿಂಪಲ್ ಆಗಿ ಇದನ್ನು ಆನ್ ಮಾಡ್ಕೊಳ್ಳಿ. ಒಮ್ಮೆ ಇದನ್ನು ಆನ್ ಮಾಡ್ತಿದ್ದಾಗನೇ ಎಲ್ಲ ಸೆಟ್ಟಿಂಗ್ ಆಟೋಮೆಟಿಕ್ ಆನ್ ಆಗುತ್ತೆ, ಇದನ್ನೇನು ಟಚ್ ಹೋಗ್ಬಿಡಿ. ಇವಾಗ ಏನಾಗುತ್ತೆ, ಡಾಟಾ ಸೇವಿಂಗ್ ಯಾವಾಗ ಆನ್ ಆಗುತ್ತೆ ಅವಾಗ ಅಲ್ಲಿ ಹೈ ಪ್ರಿಫರೆನ್ಸ್ ಏನು ಹೈ ಕ್ವಾಲಿಟಿಯಲ್ಲಿ ಪ್ಲೇ ಆಗ್ತಿತ್ತಲ್ವ ಅದು ಆಫ್ ಆಗುತ್ತೆ. ಸೊ ನಿಮ್ಗೆ ಎಷ್ಟು ಡಾಟಾ ಬೇಕು ಅಷ್ಟೇ ಮೀಡಿಯಮ್ ಅಲ್ಲಿ ಕ್ವಾಲಿಟಿಯಲ್ಲಿ ಪ್ಲೇ ಆಗುತ್ತೆ, ಇದು ನಿಮ್ಮ ಡಾಟಾ ಸೇವ್ ಆಗುತ್ತೆ. 2 ಸೆಟ್ಟಿಂಗ್ ಆದ ನಂತರ 3 ಮತ್ತು 4 ಸೆಟ್ಟಿಂಗ್ ವೆರಿ ಇಂಪಾರ್ಟೆಂಟ್, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. 3ನೇ ಸೆಟ್ಟಿಂಗಲ್ಲಿ ನಾರ್ಮಲ್ ಆಗಿ ಇವಾಗ ಯೂಟ್ಯೂಬ್ ಶಾರ್ಟ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ, ಹಾಗಾಗಿ ನಾವು ಏನು ಮಾಡ್ತೀವಿ ಪದೇ ಈ ರೀತಿಯಾಗಿ ಶಾರ್ಟ್ಸನ್ನು ಒಂದು ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿ ಈ ರೀತಿಯಾಗಿ ಸ್ಕ್ರಾಲ್ ಮಾಡ್ತಾ ಹೋಗ್ತೀವಿ. ಸ್ಕ್ರಾಲ್ ಮಾಡ್ತಾ ಹೋದಾಗ ಏನಾಗುತ್ತೆ ನಮಗೆ ಗೊತ್ತೇ ಆಗಲ್ಲ ಎಷ್ಟು ಟೈಮ್ ಆಗಿದೆ ಅಂತ. ಸೊ ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಬೇಕಂತ ಕೂತ್ಕೊಳ್ತೀವಿ, ಜಸ್ಟ್ ಒಂದು 5 ಮಿನಿಟ್ ನೋಡೋಣ ಅಂತ. ಹಾಗೆ ನೋಡ್ತಾ 2 ಗಂಟೆ 3 ಗಂಟೆ ಅಲ್ಲೇ ಹೋಗುತ್ತೆ. ಇದರಿಂದ ಏನಾಗುತ್ತೆ ನಮ್ಮ ಡಾಟಾ ಬೇಗನೆ ಖಾಲಿ ಆಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು, ಇಮಿಡಿಯೇಟ್ ಈ ಡಾಟಾವನ್ನು ಲಿಮಿಟ್ ಸೆಟ್ ಮಾಡಬೇಕು. ಇಂಪಾರ್ಟೆಂಟ್ ಇಲ್ಲಿ ಮತ್ತೆ ನೀವು ಸೆಟ್ಟಿಂಗ್ ಹೋಗಿ ಇಲ್ಲಿ ಡೌನ್ ಬಂದು ಇಲ್ಲಿ ಡಾಟಾ ಸೇವಿಂಗ್ ಇದೆಯಲ್ವಾ, ಡಾಟಾ ಸೇವಿಂಗ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಸೆಟ್ಟಿಂಗ್ ಇದೆ, ನಿಮಗೆ ಈ ಸೆಟ್ಟಿಂಗ್ ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಮೊಬೈಲ್ ಡಾಟಾ ಯೂಸೇಜ್ ರಿಮೈಂಡರು ಲಾಸ್ಟ್ ಆಪ್ಷನು, ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ನಂತರ ನೀವು ಇಲ್ಲಿ ಎಷ್ಟು GB ಡಾಟಾ ಯೂಸ್ ಮಾಡ್ತಿದ್ದೀರಿ, 1 GB ಡಾಟಾ ಪರ್ ಡೇ ಆದರೆ ನೀವು ಒಂದು 200 MB ಮಾತ್ರ ಯೂಟ್ಯೂಬ್ಗೆ ನಾವು ಲಿಮಿಟ್ ಸೆಟ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ಇಲ್ಲಿ 100 MB ಇದೆ, ಇದನ್ನು ಇಲ್ಲಿ 200 MB ಮಾಡಿ. ನಾನು ಇವಾಗ 200 MB ಮಾಡಿದ್ದೀನಿ. ನಂತರ ಇಲ್ಲಿ MB ಸೆಲೆಕ್ಟ್ ಮಾಡಿ ಓಕೆ ಮಾಡ್ಕೊಳ್ಳಿ. ಗೈಸ್ ಇವಾಗ 200 MB ಮಾತ್ರ ಇದು ಪ್ಲೇ ಆಗುತ್ತೆ. ಅಂದರೆ ನೀವು ಯೂಟ್ಯೂಬನ್ನು ಓಪನ್ ಮಾಡಿದಾಗ ಯಾವಾಗ 200 MB ಡಾಟಾ ಯೂಸ್ ಆಗುತ್ತೆ ಆವಾಗ ಯೂಟ್ಯೂಬ್ ಅಲರ್ಟ್ ಆಗುತ್ತೆ, ಅಲರ್ಟ್ ಮೆಸೇಜ್ ನಿಮ್ಗೆ ಕಳಿಸುತ್ತೆ, ಆವಾಗ ನೀವು ಯೂಟ್ಯೂಬನ್ನು ಕ್ಲೋಸ್ ಮಾಡಬೇಕು. ಈ ರೀತಿಯಾಗಿ ನಿಮ್ಮದು 1 GB ಡಾಟಾ ಇರ್ಬೋದು, 1.5 GB ಡಾಟಾ ಇರ್ಬೋದು, ಎಷ್ಟು MB ಮಾತ್ರ ಯೂಟ್ಯೂಬ್ಗೆ ಕನ್ಸ್ಯೂಮ್ ಆಗಬೇಕು ಅದನ್ನು ಸೆಟ್ ಮಾಡಬೇಕು. ಫ್ರೆಂಡ್ಸ್ 3 ಸೆಟ್ಟಿಂಗ್ ಆದ ನಂತರ 4ನೇ ಸೆಟ್ಟಿಂಗ್ ಇಂಪಾರ್ಟೆಂಟ್ ಆಗಿ ನೀವು ಮಾಡಬೇಕಾಗುತ್ತೆ. ಈ ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ಇದು ಕಂಪ್ಲೀಟ್ ಆಗುತ್ತೆ. 4ನೇ ಸೆಟ್ಟಿಂಗಲ್ಲಿ ಸಿಂಪಲ್ ಆಗಿ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ಇಲ್ಲಿ ಬ್ಯಾಕ್ಗ್ರೌಂಡ್ ಆ್ಯಂಡ್ ಡೌನ್ಲೋಡ್ ಅಂತ ಇದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ಬೋದು ರೆಕಮೆಂಡೆಡ್ ಡೌನ್ಲೋಡ್ ಅಂತಿದೆ, ಚೆಕ್ ಮಾಡ್ಕೋಬೋದು. ಇದು ಇಂಪಾರ್ಟೆಂಟ್ ಸೆಟ್ಟಿಂಗು. ರೆಕಮೆಂಡೆಡ್ ಡೌನ್ಲೋಡ್ ಇದೆಯಲ್ವಾ ಇದು ಆನ್ ಇರುತ್ತೆ, ಇದನ್ನು ಆಫ್ ಮಾಡಬೇಕು. ಏನಕ್ಕೆ ಅಂತ ತಿಳಿಸ್ಕೊಡ್ತೀನಿ. ಯಾವುದನ್ನು ನೀವು ಪದೇ ರೀಲ್ಸನ್ನು ನೋಡ್ತಾ ಇರ್ತೀರಿ ಅಥವಾ ಯಾವುದೇ ವೀಡಿಯೋಸನ್ನು ಮತ್ತೆ ಅಥವಾ ಯಾವ್ದು ಸಾಂಗ್ಸನ್ನು ನೀವು ಮತ್ತೆ ಕೇಳ್ತಾ ಇರ್ತೀರಿ, ಅದು ಯೂಟ್ಯೂಬ್ ಏನು ಮಾಡುತ್ತೆ ಅದು ನಿಮ್ಮ ಫೇವ್ರೇಟ್ ಅಂದ್ಕೊಂಡು ಅದನ್ನು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಮಾಡುತ್ತೆ. ಡೌನ್ಲೋಡ್ ಅಂತೇಳಿ ಸುಮ್ಮನೆ ಮಾಡಲ್ಲ, ನಿಮ್ಮ ಡಾಟಾ ಕನ್ಸ್ಯೂಮ್ ಮಾಡಿ ಮಾಡುತ್ತೆ. ಆವಾಗ ಅಲ್ಲಿ ನಿಮ್ಮದು ಒಂದು ವೀಡಿಯೋ ಪ್ರತಿಯೊಂದು ವೀಡಿಯೋ ನಿಮಗೆ ನೀವು ಪದೇ ನೋಡುವಂಥ ವೀಡಿಯೋಸ್ ಬಂದುಬಿಟ್ಟು ಡೌನ್ಲೋಡ್ ಆಗ್ತಾಯಿದ್ರೆ ನಿಮ್ಮ ಡಾಟಾ ಬೇಕನೇ ಖಾಲಿ ಆಗುತ್ತೆ. ಹಾಗಾಗಿ ಇಲ್ಲಿ ರೆಕಮೆಂಡೆಡ್ ಡೌನ್ಲೋಡ್ ಅಂತ ಇದೆಯಲ್ವ ಇಮಿಡಿಯೇಟ್ ಇದನ್ನು ಆಫ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಡಾಟಾ ಬೇಗನೆ ಖಾಲಿ ಆಗುತ್ತೆ. ಫ್ರೆಂಡ್ಸ್ 4 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಇದನ್ನು ನೀವು ಮಾಡಿದೆ ಹೋದಾದರೆ ನಿಮ್ಮ 1 GB ಡಾಟಾ ಇರ್ಬೋದು, 1.5 GB ಡಾಟಾ ಇರ್ಬೋದು 24 ಗಂಟೆ ಬರುತ್ತೆ. ಬೇಕಿದ್ರೆ ನೀವು ಟೆಸ್ಟ್ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಖಂಡಿತವಾಗಿ ಅವ್ರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.